Hi friends, welcome back to Ashwin Vlogs. ಹಾಯ್ ಗಾಯ್ಸ್, ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ. ಯಾಕಂದ್ರೆ ಸಾಕಷ್ಟು ಜನ ಕೇಳ್ತಿದ್ದ ಕ್ವಶನ್ಗೆ ಇವತ್ತು ನಾನು ಆನ್ಸರ್ ಮಾಡೋಣ ಅಂತ ಬಂದಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ಕೇಳಿದ ಪ್ರಶ್ನೆಗೆಲ್ಲ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ. ಓಕೆನಾ, ಸ್ಟಾರ್ಟ್ ಮಾಡೋಣವಾ? ನಾನು ಆಸ್ಕ್ ಮಿ ಕ್ವಶನ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೆ. ಆಗ ಕೆಲವರು ಕ್ವಶನ್ಗಳು ಕೇಳಿದ್ದೀರಾ, ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಅದಲ್ಲದೆ ಕಮೆಂಟ್ ಅಲ್ಲೂ ತುಂಬಾ ಜನ ಕಮೆಂಟ್ ಮಾಡ್ತಿದ್ರಿ. ಆ ಕ್ವಶನ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಿದ್ ಕ್ವಶನ್ ಎಲ್ಲ ಒಂದೇ ಕ್ವಶನ್. ಏನಪ್ಪಾ ಅಂದ್ರೆ ನೀವ್ ಯಾವ ಊರು, ರತ್ನಿ ನಿಮ್ಗೆ ಏನಾಗ್ಬೇಕು, ಇದೇ ಜಾಸ್ತಿ ಕ್ವಶನ್ ಬರ್ತಿತ್ತು. ಯಾಕೆ ನಿಮ್ ಊರ ಹೆಸರು ಹೇಳ್ತಿಲ್ಲ, ಯಾಕೆ ನಿಮ್ ಊರ ಹೆಸರು ಹೇಳ್ತಿಲ್ಲ, ನಿಮ್ ಊರ್ ಯಾವ್ದು, ನಿಮ್ ಊರ್ ಯಾವ್ದು ಅಂತ ಕೇಳ್ತಿದ್ರಿ. ಆದಷ್ಟು ನಾನು ರಿಪ್ಲೈ ಮಾಡಿದ್ದೀನಿ. ಏನಂತ, ನಾನು ಕನಕ್ಪುರ 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 ಅಂತಾನೆ ರಿಪ್ಲೈ ಮಾಡಿದ್ದೀನಿ. ಬಟ್ ಕೆಲವರು ಕನಕ್ಪುರದ ಹತ್ರ ಎಲ್ಲಿ ಎಲ್ಲಿ ಅಂತ ಕೇಳ್ತಿದ್ರಿ ಅಲ್ವಾ, ಅದಕ್ಕೆ ಸೊ ಇವತ್ತು ನಿಮ್ಗೆ ಆನ್ಸರ್ ಮಾಡ್ತೀನಿ. ಆಕ್ಚುಲಿ ನಮ್ಮ ಹಸ್ಬೆಂಡ್ ಮನೆ ಕನಕ್ಪುರನೇ. ನಾನು ಕನಕ್ಪುರ ಅಂತಾನೆ ರಿಪ್ಲೈ ಕೊಟ್ಟಿದ್ದೀನಿ. ಬಟ್ ನಮ್ಮ ಅಮ್ಮ ಮನೆ ಕೋಡಳ್ಳಿ ಹತ್ರ, ಸಂತೆ ಕೋಡಳ್ಳಿ ಹತ್ರ ಬೊಮ್ಸಂದ್ರ. ಓಕೆನಾ, ಕೆಲವರು ತಿಪ್ಪೂರು ಅಂತಾನು ಮಾಡಿದೀರಾ. ತಿಪ್ಪೂರು ಅಂದ್ರೆ ನಮ್ಮ ಅಜ್ಜಿ ಮನೆ, ನಮ್ಮ ಅಮ್ಮ ಅವರ ಅಮ್ಮ ಮನೆ ತಿಪ್ಪೂರು. ಸೊ ನಾವ್ ಅಲ್ಲಿಗೂ ಅವಾಗ ಹೋಗ್ತಿದ್ವಿ. ಅದಕ್ಕೆ ಕೆಲವು ಜನ ನೋಡಿರೋರು ನೀವು ತಿಪ್ಪೂರ್ ಅಲ್ವಾ ಅಂತಾನು ಅಂತಿದ್ರಿ. ನಿಮ್ಗೆ ಆನ್ಸರ್ ಸಿಕ್ತಾ? ನಮ್ಮ ಹಸ್ಬೆಂಡ್ ಮನೆ ಕನಕ್ಪುರ, ನಮ್ಮ ಅಮ್ಮ ಮನೆ ಬೊಮ್ಸಂದ್ರ. ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ರತ್ನಿ ನಿಮ್ಗೆ ಏನಾಗ್ಬೇಕು, ರತ್ನಿ ನಿಮ್ ವರ್ಗಿತಿನ ಅಥವಾ ನೀವ್ ಅಮ್ಮ ಮಗಳ ಅಂತೆಲ್ಲ ಕೇಳ್ತಿದ್ರಿ. ಬೇರೆ ಯಾರು ಅಲ್ಲ, ಅವಳು ನಮ್ಮ ಅಕ್ಕನೇ. ಓಕೆನಾ, ನಾನ್ ತಂಗಿ, ಅವರು ನಮ್ಮ ಅಕ್ಕ. ಮತ್ತೆ ಇನ್ನೊಂದ್ ಏನಂದ್ರೆ, ನಿಮ್ ಹೆಸರು ಹೇಳಿ, ರತ್ನಿ ಅವ್ರ ನಿಜವಾದ ನೇಮ್ ಏನು ಅಂತ ಹೇಳ್ತಿದ್ವಿ. ನನ್ ನೇಮ್ ಏನು ಅಂತ ಆಲ್ರೆಡಿ ಗೊತ್ತಿದೆ. ಯಾಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನೋಡಿರ್ತೀರ, ಚೈತ್ರ ಚೇತನ್ ಗೌಡ ಅಂತ ನನ್ನ ಪ್ರೊಫೈಲ್ ನೇಮ್ ಇದೆ. ಬಟ್ ನಮ್ಮ ಅಕ್ಕನ ಹೆಸರು ಏನಂದ್ರೆ, ರತ್ನಿ ಅವ್ರ ಹೆಸರು ಏನು ಅಂದ್ರೆ ನೇತ್ರ ಅಂತ. ನನ್ನ ಹೆಸರು ಚೈತ್ರ, ನಮ್ಮ ಅಕ್ಕನ ಹೆಸರು ನೇತ್ರ. ನಿಮ್ ಡೌಟ್ ಕ್ಲಿಯರ್ ಆಯ್ತಾ? ತುಂಬಾ ಜನ ಕೇಳ್ತಿದ್ರಿ ನೀವು ವ್ಲಾಗ್ಸ್ ಮಾಡಿ ಮತ್ತೆ ನಿಮ್ ಫ್ಯಾಮಿಲಿನ ತೋರಿಸಿ ಅಂತೆಲ್ಲ. ತುಂಬಾ ಜನ ನನ್ಗೆ ಪರ್ಸನಲ್ ಗೂ DM ಮಾಡ್ತಿದ್ರಿ. ಮತ್ತೆ ಕಮೆಂಟ್ಸ್ ಅಲ್ಲಿ ತುಂಬಾ ಜನ ನನ್ ಮೆಸೇಜ್ ಮಾಡ್ತಿದ್ರಿ, ಮತ್ತೆ ವಿಡಿಯೋಸ್ ಮಾಡಿ, ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಹಾಕಿ ಅಂತೆಲ್ಲ ಕೇಳ್ತಿದ್ರಿ. ಸೊ ನಿಮ್ ಸಪೋರ್ಟ್ ಹೀಗೆ ಇರ್ಲಿ. ಇನ್ ಮುಂದಕ್ಕೆ ನಾನು ಯೂಟ್ಯೂಬ್ ಅಲ್ಲಿ ನಮ್ ಫ್ಯಾಮಿಲಿ ವ್ಲಾಗ್ಸ್ ಅಥವಾ ಇನ್ನು ಒಳ್ಳೊಳ್ಳೆ ಕಂಟೆಂಟ್ ನ ಆದಷ್ಟು ಕೊಡಕ್ಕೆ ನಿಮ್ಗೆ ಟ್ರೈ ಮಾಡ್ತೀನಿ. ಇನ್ನೊಂದ್ ಏನಪ್ಪಾ ಅಂದ್ರೆ, ನಾನು ಈ ತರ ಕಂಟೆಂಟ್ ಸ್ಟಾರ್ಟ್ ಮಾಡ್ದಾಗಿಂದ ಇಲ್ಲಿವರೆಗೂನು ತುಂಬಾ ಚೆನ್ನಾಗಿ ನನ್ಗೆ ರೆಸ್ಪಾನ್ಸ್ ಬಂದಿದೆ. ಒಳ್ಳೆ ಕಮೆಂಟ್ ಮಾಡ್ತೀರಾ, ಮತ್ತೆ ಒಳ್ಳೊಳ್ಳೆ ವ್ಯೂಸ್ ಬರ್ತಿದೆ. ಏನಂತಂದ್ರೆ ನೀವು ಮಾಡೋ ಒಂದೊಂದು ಕಮೆಂಟೇನೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ನಾನು ಆದಷ್ಟು ಎಲ್ಲರಿಗೂ ರಿಪ್ಲೈ ಕೊಟ್ಟಿರ್ತೀನಿ. ಬಟ್ ಕೆಲವು ಇವತ್ತು ವಿಡಿಯೋಸ್ ಹಾಕಿರ್ತೀನಿ ಅಂದ್ರೆ ಇವತ್ತು ವಿಡಿಯೋಸ್ ಎಲ್ಲರಿಗೂ ನಾನು ರಿಪ್ಲೈ ಮಾಡಿರ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಡೇ ನಾನು ಬಿಸಿಲಿ, ನಾನು ವರ್ಕ್ ಬಿಸಿಲಿ ಅದ್ರಲ್ಲಿ ಇದ್ರಲ್ಲಿ ಕೆಲವೊಂದ್ಸಲ ನೋಡಿರಲ್ಲ. ಆಗ ಕೆಲವೊಬ್ರಿಗೆ ರಿಪ್ಲೈ ಮಾಡಿರಲ್ಲ. ಟೈಮ್ಸ್ ಅವರಿಗೂ ರಿಪ್ಲೈ ಮಾಡಿರ್ತೀನಿ. ಕೆಲವೊಬ್ರಿಗೆ ಯಾರಿಗೂ ರಿಪ್ಲೈ ಮಾಡಿಲ್ವೋ ಅವರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಿಮ್ಗೆ ಆದಷ್ಟು ನಾನು ರಿಪ್ಲೈ ಮಾಡಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ, ಯಾಕಂದ್ರೆ ನಿಮ್ ಟೈಮ್ ನ ಕೊಟ್ಟು ನಾವು ಮಾಡೋ ರೀಲ್ಸ್ಗೆ ನೀವು ಅಷ್ಟೊಂದು ಚೆನ್ನಾಗಿ ಕಮೆಂಟ್ ಮಾಡ್ತೀರಾ ಅಂದ್ರೆ ನಿಜ ನಿಮ್ಗೊಂದ್ ದೊಡ್ಡ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕಂದ್ರೆ ಪಾಪ ನೀವ್ ಯಾರು ಅಂತಾನೆ ಗೊತ್ತಿರಲ್ಲ ನಮ್ಗೆ. ಆದ್ರೂ ಒಂಥರ ಹೆಂಗೆ ಅಂದ್ರೆ ಯಾರೋ ನಮ್ಮ ಫ್ಯಾಮಿಲಿ ಇರ್ತಾರ, ಸುನಂದಕ್ಕ ನೀನ್ ಈ ತರ ಮಾಡು, ರತ್ನಕ್ಕ ನೀನ್ ಈ ತರ ಮಾಡು ಅಂತ ತುಂಬಾ ಚೆನ್ನಾಗಿ ಕಮೆಂಟ್ಸ್ ಬರ್ತಿದೆ. ಅದೆಲ್ಲ ನಾವು ಒಂದೊಂದ್ ಕಮೆಂಟ್ಸ್ ನೋಡ್ತೀವಿ. ಅವಾಗ ಅನ್ಕೊಂತೀವಿ, ಅಪ್ಪ ಪಾಪ ಯಾರೋ ನೋಡು, ನಮ್ ಫ್ರೆಂಡ್ಸ್ ಎಲ್ಲ, ಫ್ಯಾಮಿಲಿ ಎಲ್ಲ ಯಾರು ಅಲ್ಲ ಅಂಥದ್ರಲ್ಲೂ ಇಷ್ಟ್ ಚೆನ್ನಾಗಿ ಕಮೆಂಟ್ ಮಾಡ್ತಾರೆ, ಇಷ್ಟ್ ಚೆನ್ನಾಗಿ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂತೀವಿ. ದಯವಿಟ್ಟು ನಿಮ್ ಸಪೋರ್ಟ್ ನಮ್ಗೆ ಇದೇ ತರ ಇರ್ಲಿ. ಮತ್ತೆ ಆದಷ್ಟು ನಿಮ್ನ, ಈಗ ನೀವು ನಮ್ಗೆ ಎಷ್ಟು ಪ್ರೀತಿ ಕೊಡ್ತಿದಾರೋ ಅದೇ ತರ ನಾವ್ ಇನ್ನೂ ಚೆನ್ನಾಗಿ ನಿಮ್ನ ನಗಿಸ್ತೀವಿ. ಮತ್ತೆ ಇನ್ನೊಂದೇನಂದ್ರೆ, ನಾವೀಗ ಎಲ್ಲೇ ಹೋದ್ರು ಗುರ್ತಿಸ್ತೀರಾ. ರತ್ನಕ್ಕ ಅಂತ ಮಾತಾಡಿಸ್ತೀರಾ, ಮತ್ತೆ ಸುನಂದಕ್ಕ ಅಂತ ಮಾತಾಡಿಸ್ತೀರಾ. ಮೊನ್ನೆ ಕೆಂಕೇರಮ್ಮನ ಹಬ್ಬದಲ್ಲೂ ಬಂದು ತುಂಬಾ ಜನ ಗುರ್ತಿಸಿ ಮಾತಾಡ್ಸಿದ್ದೀರಾ. ಇದೇ ತರ ವಿಡಿಯೋಸ್ ಮಾಡಿ, ತುಂಬಾ ಚೆನ್ನಾಗಿ ವಿಡಿಯೋಸ್ ಬರ್ತಿದೆ, ನಿಮ್ ವಿಡಿಯೋಸ್ ನ ಚೇಂಜ್ ಮಾಡ್ಕೋಬೇಡಿ, ಇದೇ ತರ ಮಾಡಿ, ತುಂಬಾ ಚೆನ್ನಾಗಿ ಬರ್ತಿದೆ ಅಂತ ಹೇಳಿದಿರಾ. ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಯಾರ್ಯಾರು ಸೆಲ್ಫಿ ತಗೊಂಡಿದ್ದೀರೋ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಬಟ್ ನಿಜ ನಮ್ನ ಈ ತರ ಜನ ಗುರ್ತಿಸ್ತಾರೆ ಅಂತ ನಾವ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ಬಂದು ಗುರ್ತಿಸಿದೀರಾ. ನಿಮ್ಗೆ ನಿಜ ನೀವು ಕೊಟ್ಟಿರೋ ಪ್ರೀತಿಗನೆ ಇದೆಲ್ಲ, ಇಷ್ಟೆಲ್ಲ ಪ್ರೀತಿ ಸಿಕ್ಕಿರೋದು ಅದು ನಿಮ್ಮಿಂದನೇ. ಮತ್ತೆ ಇನ್ನೊಂದೇನಂದ್ರೆ, ಬಸ್ಗಳಲ್ಲಿ ಹೋಗ್ಬೇಕಾದ್ರು ಅಷ್ಟೇನೆ, ಮತ್ತೆ ಬೆಂಗಳೂರು ಬಸ್ಸಲ್ಲೂ ಕೇಳ್ತಾರೆ, ಗುರ್ತಿಸ್ತಾರೆ ನಮ್ನ. ನೀವು ಸುನಂದಕ್ಕ ಅಲ್ವಾ ಅಂತ ಕೇಳ್ತಾರೆ. ಮತ್ತೆ ನಮ್ಮ ಅಕ್ಕನೂ ಕೇಳ್ತಾರೆ, ಅವ್ರನ್ನು ನೀವು ರತ್ನಕ್ಕ ಅಲ್ವಾ ಅಂತ. ಎಲ್ಲೇ ಹೋದ್ರು ಅವಳನ್ನು ಗುರ್ತಿಸ್ತಾರೆ, ಮತ್ತೆ ನನ್ನೂ ಗುರ್ತಿಸ್ತಾರೆ. ನಾನ್ ಸಿಕ್ಕಿದಾಗ ರತ್ನಕ್ಕ ಚೆನ್ನಾಗಿದ್ದಾರಾ ಅಂತ ಕೇಳ್ತಾರೆ, ಮತ್ತೆ ನಮ್ಮ ಅಕ್ಕನ್ಗೆ ಸುನಂದಕ್ಕ ಚೆನ್ನಾಗಿದ್ದಾರಾ ಅಂತ ಕೇಳ್ತಾರಂತೆ. ನಿಜ ಈ ಪ್ರೀತಿಗೆ ನಿಜ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಮತ್ತೆ ಹೋಟ್ಲುಗಳೆಲ್ಲ ಅಷ್ಟೇ ತುಂಬಾ ಸಲ ಮಾತಾಡ್ಸಿದ್ದೀರಾ. ಅವ್ರಿಗೆಲ್ಲ ನಿಮ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಿಮ್ ಪ್ರೀತಿ ಹೀಗೆ ಇರ್ಲಿ.
ನಿಮ್ ಸಪೋರ್ಟ್ ಹೀಗೆ ಇರ್ಲಿ. ಮತ್ತೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಂತೀನಿ. ಮತ್ತೆ ಆದಷ್ಟು ಇನ್ಮೇಲೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಹಾಕ್ತೀನಿ. ಮುಂಚೆ ನಾನು ಯೂಟ್ಯೂಬ್ ಅಲ್ಲಿ ವ್ಲಾಗ್ಸ್ ಮಾಡ್ತಿದ್ದೆ, ಬಟ್ ವರ್ಕ್ ಪ್ರೆಷರ್ ಇಂದ ಸ್ವಲ್ಪ ಸ್ಟಾಪ್ ಮಾಡಿದ್ದೆ. ಶಾರ್ಟ್ ವಿಡಿಯೋಸ್ ಆಗ್ತಿದ್ದೆ ಅಷ್ಟೇನೆ, ಬಟ್ ಲಾಂಗ್ ವಿಡಿಯೋಸ್ ಇತ್ತೀಚೆಗೆ ಆಗ್ತಿರ್ಲಿಲ್ಲ. ಮುಂಚೆ ಮಾಡ್ತಿದ್ದೆ, ನಮ್ ಪಾಪುದು ಅದೆಲ್ಲ ವಿಡಿಯೋಸ್ ಮಾಡ್ತಿದ್ದೆ, ಬಟ್ ಈಗ ಮಾಡಕ್ ಆಗ್ಲಿಲ್ಲ. ಮತ್ತೆ ಇನ್ನೊಂದ್ ಹೇಳ್ತಿದ್ರಿ, ನಿಮ್ ಪಾಪು ಚೆನ್ನಾಗೈತೆ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ದೀರಾ. ಮತ್ತೆ ನಿಮ್ ಪಾಪು ಚೆನ್ನಾಗೈತೆ, ಇದು ಯಾರ್ದು, ರತ್ನಾಕ ಪಾಪುನ ಅಥವಾ ನಿಮ್ ಪಾಪುನ ಅಂತ ಕೇಳಿದ್ದೀರಾ. ಯಶ್ವಿನ್ ಕ್ರಿಯೇಷನ್ ಅಂತ ಇದೆಯಲ್ವಾ ಇನ್ಸ್ಟಾಗ್ರಾಮ್ ಅಲ್ಲಿ, ಅಲ್ಲಿರೋ ಪಾಪು ಅದು ನಂದೇನೆ ಅದು. ಮತ್ತೆ ನಮ್ಮ ಅಕ್ಕನ್ಗೆ ಅಂದ್ರೆ ನೇತ್ರನ್ಗೆ ಅವ್ರಿಗೆ ಒಬ್ಬ ಮಗಳಿದ್ದಾಳೆ. ಇವನು ನನ್ ಮಗ. ಓಕೆನಾ, ಆದಷ್ಟು ನಿಮ್ ಕ್ವಶನ್ಗೆ ರಿಪ್ಲೈ ಮಾಡಿದೀನಿ ಅನ್ಕೊಂಡಿದೀನಿ. ಮೇಜರ್ ಅಂದ್ರೆ ನೀವ್ ಯಾವ ಊರು, ರತ್ನಕ ನಿಮ್ಗೆ ಏನಾಗ್ಬೇಕು, ಇದೇ ನಿಮ್ಗೆ ಜಾಸ್ತಿ ಕ್ವಶನ್ ಇತ್ತು. ಮತ್ತೆ ಇನ್ನೊಂದೇನಂದ್ರೆ, ಪಾಪ ಯಾರೋ ನಿಮ್ ಹಸ್ಬೆಂಡ್ ಜೊತೆ ವಿಡಿಯೋಸ್ ಮಾಡಿ ಅಂತ ಹಾಕಿದ್ದೀರಾ. ಅವ್ರಿಗೆ ಸೋಷಿಯಲ್ ಮೀಡಿಯಾಗೂ ಅವ್ರಿಗೂ ತುಂಬಾ ದೂರ. ಅಂದ್ರೆ ನನ್ ಪರ್ಮಿಷನ್ ಕೊಟ್ಟಿ ನಾನ್ ವಿಡಿಯೋಸ್ ಮಾಡ್ತಿರೋದೇ ಒಂದ್ ದೊಡ್ಡ ಸಾಧನೆ ನನ್ಗೆ. ಬಟ್ ಅವ್ರಿಗೆ ಅದೆಲ್ಲ ಇಷ್ಟ ಇಲ್ಲ. ನೋಡೋಣ, ಇನ್ ಕೇಸ್ ಏನಾದ್ರು ಅವ್ರಿಗೆ ಮನ್ಸ್ ಚೇಂಜ್ ಮಾಡಿ ಮುಂದಕ್ಕೆ ಮಾಡ್ತಾರೋ ಏನೋ ಗೊತ್ತಿಲ್ಲ, ನೋಡೋಣ. ಮತ್ತೆ ಇನ್ಮೇಲೆ ಆದಷ್ಟು ಫ್ಯಾಮಿಲಿ ವ್ಲಾಗ್ಸ್ ನ ಮಾಡ್ತೀನಿ. ಮತ್ತೆ ಫ್ಯಾಮಿಲಿನ ತೋರಿಸಿ ಅಂತ ಕೆಲವು ಜನ ಕೇಳಿದ್ದೀರಾ. ತೋರಿಸ್ತೀನಿ, ಆದಷ್ಟು ಬೇಗ ತೋರಿಸ್ತೀನಿ. ಈಗ ಆಲ್ರೆಡಿ ಗೊತ್ತಾಗಿದೆ, ನಮ್ಮ ಅಮ್ಮನ ಮನೆ ಬೊಮ್ಮಸಂದ್ರ, ನಮ್ಮ ಅತ್ತೆ ಮನೆ ಕನಕಪುರ ಅಂತೆಲ್ಲ ಗೊತ್ತಾಗಿದೆ. ಇನ್ಮೇಲೆ ನಮ್ಮ ಅತ್ತೆ ಯಾರು, ನಮ್ಮ ಅಮ್ಮ ಯಾರು ಅಂತೆಲ್ಲ ಇನ್ಮೇಲೆ ಯೂಟ್ಯೂಬ್ ಅಲ್ಲಿ ನಾನು ವ್ಲಾಗ್ಸ್ ಮಾಡ್ತೀನಲ್ಲ ಅವಾಗ ತೋರಿಸ್ತೀನಿ. ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಈ ತರ ನಿಮ್ ಸಪೋರ್ಟ್ ಬೇಕು, ಹೀಗೆ ಸಪೋರ್ಟ್ ಮಾಡ್ತೀರಿ. ಆದಷ್ಟು ನಾವು ನಗ್ಸಕ್ಕೆ ಪ್ರಯತ್ನ ಪಡ್ತೀವಿ, ನಮ್ ಕೈಲಾಗದಷ್ಟು ನಿಮ್ನ ನಗಿಸ್ತೀವಿ. ನಿಮ್ ಪ್ರೀತಿ, ನಿಮ್ ಪ್ರೋತ್ಸಾಹ ಇದೇ ತರ ಇರ್ಲಿ. ಮತ್ತೆ ಇನ್ನು ಯಾರ್ಯಾರು ಏನೇನ್ ಕ್ವಶನ್ ನಿಮ್ಗೆ ಕೇಳ್ಬೇಕು ಅಂತಿದ್ಯೋ ಕಮೆಂಟ್ಸ್ ಅಲ್ಲಿ ಹಾಕಿ, ಮತ್ತೆ ಇಲ್ಲಾಂದ್ರೆ DM ಆದ್ರೂ ಮಾಡಿ, ನಾನು ನಿಮ್ಗೆ ಯೂಟ್ಯೂಬ್ ಅಲ್ಲಿ ಆನ್ಸರ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೊಂದೇನಪ್ಪಾ ಅಂದ್ರೆ, ನಾನು ಇದೇ ಫಸ್ಟ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ಈ ತರ ಮಾತಾಡ್ತಿರೋದು, ಇದೇ ಫಸ್ಟ್ ವಿಡಿಯೋ. ದಯವಿಟ್ಟು ಏನಾರ ತಪ್ಪಾಗಿದ್ರೆ ಕ್ಷಮಿಸಿ. ಬಟ್ ನಿಮ್ ಸಪೋರ್ಟ್ ಇದೇ ತರ. ಈ ತರ ವಿಡಿಯೋಗೆ ನಮ್ಮ ಅಕ್ಕನು ಜೊತೆಲಿ ಕೂರಿಸ್ಕೊಂಡೇ ಮಾಡೋಣ ಅಂತ ಅನ್ಕೊಂಡ್ವಿ, ಬಟ್ ಆಗಿಲ್ಲ. ಯಾಕಂದ್ರೆ ಅವರು ಊರಲ್ಲಿದ್ದಾರೆ, ನಾನು ಇಲ್ಲಿ ಬೆಂಗಳೂರಲ್ಲಿ ಇದ್ದೀನಿ. ಸೊ ಅದಕ್ಕೆ ಆಗಿಲ್ಲ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ತೋರಿಸ್ತೀನಿ, ಅವ್ರನ್ನು ಮಾತಾಡಿಸ್ತೀನಿ. ಇನ್ಮೇಲೆ ಡೈಲಿ ವಿಡಿಯೋಸ್ ಹಾಕ್ತಿರ್ತೀನಿ, ನೋಡ್ತೀರಿ, ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.